ಟಿವಿಗೆ ಸ್ವಾಗತ. ನಾನು ವಿನಿತಾ ಎಚ್ಎಲ್. ನಾನು ಆಶಿಕ್ ಕೊಡಗು. ಅಲ್ಲಿ ಬದುಕು ತೇಲ್ತಾ ಇತ್ತು, ಮುಳುಗುವ ಭೀತಿಯೂ ಕೂಡ ಎದುರಾಗಿತ್ತು. ವಿನೀತಳಾಗಿ ಸುನೀತಾ ಮನ್ವಂತರದ ಹೊಸ ಸುಳಿವಿಗಾಗಿ ಮರಣದ ಸುಳಿಗೆ ಧುಮುಕಲು ಒಪ್ಪಿ ಇದೀಗ ಸಾಹಸವನ್ನ ಬಿಗಿದಪ್ಪಿದ್ದಾರೆ. 8 ದಿನಗಳು ಅಗೋ ಬಂದೆ ಎಂದವರು, ಭೌಮದಿಂದ ವ್ಯೋಮಕ್ಕೆ ಒಕ್ಕವರು, ಇತ್ತ ಸುಳಿಯಲೇ ಇಲ್ಲ 8 ತಿಂಗಳು. ಇದೀಗ ಮರಳಿರುವ ಇವರು ನವಮಾಸದ ಶಿಶುವಿನಂತೆ. ಈಗ ಜಗತ್ತು ಇವರಿಗೆ ಹುಗೆ ಹುಗೆ ಎಂದು ಮೊರೆಯುತ್ತಿದೆ. ವೀಕ್ಷಕರೇ, 8 ದಿನದಲ್ಲಿ ವಾಪಸ್ ಆಗ್ತೀನಿ ಅಂತ ಹೋದಂತಹ ಸುನೀತಾ ವಿಲಿಯಮ್ಸ್ ಹಾಗೂ ಬುಚ್ ವಿಲ್ಮೋರ್ ಅವರು ಬರೋಬ್ಬರಿ 9 ತಿಂಗಳು ಅಂದ್ರೆ 286 ದಿನಗಳು ಅಲ್ಲೇ ಸ್ಟಿಕರ್ ಆಗ್ಬೇಕಾಯ್ತು. ಆ ಒಂದು ಸಂದರ್ಭದಲ್ಲಿ ಅದೆಷ್ಟೋ ಕೋಟ್ಯಾಂತರ ಮನಸ್ಸುಗಳು ಆ ಜೀವಗಳಿಗಾಗಿ ಪ್ರಾರ್ಥನೆಯನ್ನ ಮಾಡ್ಕೊಂಡಿದ್ರು. ಆ ಪ್ರಾರ್ಥನೆಯ ಫಲವಾಗಿ ಇಂದು ಸುನೀತಾ ವಿಲಿಯಮ್ಸ್ ಸೇರಿದಂತೆ 4 ಗಗನಯಾತ್ರಿಗಳು ಸೇಫ್ ಆಗಿ ಭೂಮಿಗೆ ಮರಳಿದ್ದಾರೆ. ವೀಕ್ಷಕರೇ, ಇದೇ ಇವತ್ತಿನ ವಿಶೇಷ ನಭೋ ಯಾತ್ರೆಯ ನಾಯಕಿ ನಿಮಗಿದು ನಮ್ಮ ಸಲಾಂ. ಆಶಿಕ್, ನೀವು ಕಳೆದ ವರ್ಷ ಜೂನ್ ಅಲ್ಲಿ 2024ರಲ್ಲಿ ಸುನೀತಾ ವಿಲಿಯಮ್ಸ್ ಮತ್ತೆ ಬುಚ್ ವಿಲ್ಮೋರ್ ಅವರು ಸ್ಪೇಸ್ ಅನ್ನ ಪ್ರವೇಶ ಮಾಡಿದ್ರು. ನೀವು ಆ ವಿಡಿಯೋ ನೋಡಿದ್ದೀರಾ? ಇಲ್ಲಿ ನೋಡಿ, ಇಲ್ಲಿ ಈ ವಿಡಿಯೋವನ್ನ ಗಮನಿಸ್ತಾ ಹೋಗೋಣ. ಎಸ್ ವಿನುತಾ, ನೋಡಿ ಅವರ ಮುಖದಲ್ಲಿ ಕಾಣ್ತಾ ಇರುವ ನಗು ಇರ್ಬೋದು, ಆ ಹುಮ್ಮಸ್ಸು ಎಂತವರೆಗೂ ಸ್ಫೂರ್ತಿದಾಯಕವಾಗಿದೆ. ಅಲ್ಲ ಆಶಿಕ್, ಇಷ್ಟೊಂದು ಮಹಾ ಚೈತನ್ಯದ ಚಿಲುಮೆ ಆಗಿದ್ದಂತ ಇವರು ಎಷ್ಟೊಂದು ಹುಮ್ಮಸ್ಸಿನಿಂದ ಕೂಡಿದಾರೆ. ಆದ್ರೆ ಪಾಪ ತಾಂತ್ರಿಕ ದೋಷದ ಕಾರಣದಿಂದ ಅಲ್ಲೇ 286 ದಿನಗಳ ಕಾಲ ಉಳಿಬೇಕಾಗುತ್ತೆ. ಆ ಒಂದು ಜರ್ನಿಯ ಬಗ್ಗೆ ನಾವೀಗ ಮಾತಾಡ್ತಾ ಹೋಗೋಣ. ಸುನೀತಾ ವಿಲಿಯಮ್ಸ್ ಹಾಗೂ ಬುಚ್ ವಿಲ್ಮರ್ ಅವರು ಕಳೆದ ತಿಂಗಳು ಜೂನ್ 2024ರಲ್ಲಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶಕ್ಕೆ ತಲುಪ್ತಾರೆ. ಬೋಯಿಂಗ್ ಸ್ಟಾರ್ ಲೈನರ್ ಅನ್ನುವಂತ ಒಂದು ನೌಕೆಯ ಮೂಲಕ ತಲುಪಿದತ್ತದು. ಎಸ್, ಅಲ್ಲಿ ತಲುಪಿ ಆಗಿದ ನಂತರ ಆಗಿರುವಂತ ಒಂದು ತಾಂತ್ರಿಕ ದೋಷದಿಂದ ಅವರಿಗೆ ಭೂಮಂಡಲ ತಲುಪಲು ಸರಿಸುಮಾರು 9 ತಿಂಗಳ ಕಾಲಾವಕಾಶ ಬೇಕಾಯಿತು. ಹೌದು. ಇನ್ನ ಹಾಶಕಿಲಿ ಆ 286 ದಿನಗಳ ಕಳೆದ ನಂತರದಲ್ಲಿ ಇದೀಗ ಅವರು ಭೂಮಿಗೆ ಮರಳಿರುವಂತದ್ದು. ಆದ್ರೆ ಇಲ್ಲಿ ಕೆಲವೊಂದಷ್ಟು ಸವಾಲುಗಳು ಅವರ ಮುಂದೆ ಇರುವಂತದ್ದು ಆಶಿಕ್. ಹಾಗೆ ಅವರ ದೇಹದಲ್ಲಿ ಸಾಕಷ್ಟು ಬದಲಾವಣೆಗಳು ಕೂಡ ಸಾಗ್ತಾ ಹೋಗುತ್ತೆ. ಅಂತ ಕೆಲವೊಂದಷ್ಟು ಬದಲಾವಣೆಗಳನ್ನ ನಾವಿಲ್ಲಿ ನೋಡ್ತಾ ಹೋಗೋದಾದ್ರೆ, ಒಂದು, ಅವರ ದೇಹ ಸಂಪೂರ್ಣವಾಗಿ 0 ಗ್ರಾವಿಟಿಗೆ ಹೊಂದ್ಕೊಂಡಿತ್ತು ಬಾಹ್ಯಾಕಾಶದಲ್ಲಿ. ಆದ್ರೆ ಇದೀಗ ಭೂಮಿಗೆ ಸ್ಪರ್ಶವಾದ ನಂತರದಲ್ಲಿ ನಮ್ಮ ಒಂದು ಗ್ರಾವಿಟಿ ಪವರ್ಗೆ ಅವರ ದೇಹ ಅಡ್ಜಸ್ಟ್ ಆಗ್ಬೇಕಾಗುತ್ತೆ. ಸೊ ಇಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಅಂದ್ರೆ, ಅವರ ದೇಹದಲ್ಲಿ ಸಾಕಷ್ಟು ಬದಲಾವಣೆಗಳು ಆಗ್ತಾ ಹೋಗುತ್ತೆ. ಒಂದು, ಹಾಗೆ ನೋಡ್ತಾ ಹೋದ್ರೆ ನಮಗೆ ಅಲ್ಲಿ ಇದ್ದಂತಹ ದೈಹಿಕ ಬದಲಾವಣೆಗೂ ಇಲ್ಲಿಗೂ ಸಾಕಷ್ಟು ಬದಲಾವಣೆ ಆಗುತ್ತೆ. ಯಾಕಂದ್ರೆ ಅಲ್ಲಿ ಯಾವುದೇ ರೀತಿ ಗ್ರಾವಿಟಿ ಇರೋದಿಲ್ಲ, 0 ಗ್ರಾವಿಟಿ ಇರೋದು. ಈಗ ಅಲ್ಲಿ ನಮ್ಮ ದೇಹದ ಕಂಪ್ಲೀಟ್ ವೇಟ್ ಲಾಸ್ ಆಗ್ಬಿಟ್ಟಿರುತ್ತೆ, ಯಾವುದೇ ದೇಹದ ಭಾರ ಆಗೋದಿಲ್ಲ ಅಲ್ಲಿ. ಆದ್ರೆ ಇದೀಗ ಭೂಮಿಗೆ ಬಂದಾಗ ಸಾಕಷ್ಟು ದೇಹ ಭಾರ ಅನ್ಸೋದಕ್ಕೆ ಶುರು ಆಗುತ್ತೆ. ಮತ್ತೆ ದೇಹದಲ್ಲಿ ಕುತ್ತಿಗೆ ಭಾಗ ಆಗಿರ್ಬೋದು, ಸೊಂಟದ ಭಾಗ ಮತ್ತೆ ಕಾಲುಗಳ ಸೆಳೆತ ಕೂಡ ಉಂಟಾಗುವಂಥದ್ದು. ಯಾಕಂದ್ರೆ ಇಲ್ಲಿ ಆಶಿಕ್, ನೀವು ಬಾಹ್ಯಾಕಾಶದಲ್ಲಿ ನಮ್ಮ ಮಾಂಸಖಂಡಗಳೇನಿದೆ ಅಲ್ಲಿ 1% ಅಷ್ಟು ಬಾಹ್ಯಾಕಾಶದಲ್ಲಿ ನಮ್ಮ ಮಾಂಸಖಂಡಗಳು ಸವೆತ ಆಗಿರುತ್ತೆ. ಸೊ ಆ ಕಾರಣದಿಂದಾಗಿ ಏನಾಗುತ್ತೆ ಅಂದ್ರೆ, ಇಲ್ಲಿ ಭೂಸ್ಪರ್ಶ ಮಾಡಿದಂತ ಸಂದರ್ಭದಲ್ಲಿ ಅವರಿಗೆ ನಡೆಯೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಮತ್ತೆ ದೇಹದ ಕಂಪ್ಲೀಟ್ ಬಾಡಿ ಪೇನ್ಫುಲ್ ಆಗಿರುತ್ತೆ. ಮತ್ತೆ ಅವರ ಒಂದು ದೃಷ್ಟಿ ದೋಷನೂ ಕೂಡ ಉಂಟಾಗುತ್ತದೆ. ಈಗ ನಾವ್ ಏನು ಹತ್ರದಿಂದ ನಾವು ಒಂದು ಸಿಸ್ಟಮ್ ಅನ್ನ ನೋಡ್ತಾ ಇದೀವಿ, ಬಟ್ ಅವರಿಗೆ ಅದು ಸಾಧ್ಯ ಆಗೋದಿಲ್ಲ. ಒಂದ್ ರೀತಿ ಈಗ ಏನು ಬಂದಿದ್ದಾರೆ ಸುನೀತಾ ವಿಲಿಯಮ್ಸ್ ಆಗಿರ್ಬೋದು, ಬುಚ್ ಹೆನ್ರಿ ಮತ್ತೆ ಹೇಗ್ ಮತ್ತೆ ಅಲೆಕ್ಸಾಂಡರ್, 4 ಜನರಿಗೂ ಕೂಡ ಇದೀಗ ನಮ್ಮ ಭೂಮಿಯ ಒಂದು ರೀತಿ ತಿರುಗಿದಂತಹ ಅನುಭವ ಕೂಡ ಆಗ್ತಾ ಇರುತ್ತೆ. ಹಾಗಾಗಿ ನೀವು ನೋಡಿ, ಇಲ್ಲಿ ವಿಡಿಯೋನ ಗಮನಿಸ್ತಾ ಹೋಗಿ, ಅವ್ರನ್ನ ವೆಲ್ಕಮ್ ಮಾಡ್ಕೊಂಡಂತ ಸಂದರ್ಭದ ವಿಡಿಯೋ ಇದು. ಆಗ ಸುನೀತಾ ವಿಲಿಯಮ್ಸ್ ಅವ್ರನ್ನ ನೋಡಿ ಯಾವ ರೀತಿಯಾಗಿ ಸಪೋರ್ಟ್ ಕೊಟ್ಟು ತಗೊಂಡು ಅವ್ರನ್ನ ನಿಲ್ಲಿಸ್ತಾ ಇದ್ದಾರೆ ಅಂತ. ಯಾಕೆಂತಂದ್ರೆ ಇವಾಗ ಅವ್ರಿಗೆ ಅಲ್ಲಿ 0 ಗ್ರಾವಿಟಿಯಲ್ಲಿ ಇದ್ದು ಬಂದಿರೋದ್ರಿಂದ ಈ ಭೂಮಿಯಲ್ಲಿ ಇರುವಂತಹ ಗ್ರಾವಿಟಿಗೆ ಅವರು ಇನ್ನೂ ಕೂಡ ಹೊಂದ್ಕೊಂಡು ಬಂದಿಲ್ಲ ಅವರು. ಸೊ ಅದು ಹೊಂದ್ಕೊಂಡು ಬರಕ್ಕೆ ಸರಿಸುಮಾರು ತಿಂಗಳುಗಳು ಕಲಿಬಹುದು, ಇಲ್ಲ
5 ತಿಂಗಳಾಗ್ಬೋದು, 1 ತಿಂಗಳಾಗ್ಬೋದು, ಸರಿಸುಮಾರು ತಿಂಗಳುಗಳೇ ಬೇಕಾಗ್ಬೋದು ಇವರಿಗೆ. ಎಸ್ ಆಶಿಕ್, ಯಾಕಂದ್ರೆ ಇಲ್ಲಿ ತುಂಬಾನೇ ಬದಲಾವಣೆಗಳು. ಇನ್ನೊಂದು ವಿಶೇಷ ಅಂತ ಅಂದ್ರೆ ಇಲ್ಲಿ ನಮ್ಮ ಭೂಮಿಗೆ ಬಂದಂತ ಸಂದರ್ಭದಲ್ಲಿ ಅವರ ದೇಹದ ರಕ್ತ ಸಂಚಾರ ಹೇಗಿರುತ್ತೆ ಅಂದ್ರೆ ತಮ್ಮ ಮೆದುಳಿಗೆ ಮತ್ತೆ ತಮ್ಮ ಹೃದಯಕ್ಕೆ ಮೇಲ್ಮುಖವಾಗಿ ಸಂಚಾರ ಆಗುವಂತದ್ದು. ಸೊ ಹಾಗಾಗಿ ಇಲ್ಲಿ ಬರೋಬ್ಬರಿ ಕಡಿಮೆ ಅಂತ ಅಂದ್ರೂ ಕೂಡ 1 ತಿಂಗಳು ಬೇಕಾಗೇ ಆಗುತ್ತೆ. ಇನ್ನ ಇವರು ಆದಷ್ಟು ಬೇಗ ಇದರಿಂದ ಹೊರಗೆ ಬರ್ಬೇಕು ಅಂತ ಅಂದ್ರೆ ಕಂಪ್ಲೀಟ್ ಆಗಿ ಡಾಕ್ಟರ್ ಹೇಳುವಂತಹ ಒಂದು ಇದನ್ನ ಫಾಲೋ ಮಾಡ್ಲೇಬೇಕು. ಅವ್ರು ಹೇಳುವಂತ ಡಯಟ್ ಆಗಿರ್ಬೋದು ಅಥವಾ ಚಿಕಿತ್ಸೆಯನ್ನ ಕಂಪ್ಲೀಟ್ ಆಗಿ ಅವರು ಫಾಲೋ ಮಾಡ್ಲೇಬೇಕು. ಹಾಗೆ ಉತ್ತಮವಾದ ಕೆಲಸ ಏನು ಅಂತಂದ್ರೆ ಈ ನಾಸಾದವರ ಆಸ್ಪತ್ರೆಗೆ ಇವರು ಬಂದು ಇಳಿತಿದ್ದ ಸಂದರ್ಭದಲ್ಲಿ ಅಲ್ಲಿಂದ ನೇರವಾಗಿ ನಾಸಾದ ಆಸ್ಪತ್ರೆ ಏನಿದೆ ಆ ಆಸ್ಪತ್ರೆಗೆ ಈ 4ರನ್ನ ಶಿಫ್ಟ್ ಮಾಡಲಾಗುತ್ತೆ. ಅಲ್ಲಿಂದ ಶಿಫ್ಟ್ ಮಾಡಿದ ನಂತರ ಅವರಿಗೆ ಬೇಕಾಗಿರುವಂತಹ ಚಿಕಿತ್ಸೆಗಳನ್ನ ಇಮಿಡಿಯೇಟ್ ಚಿಕಿತ್ಸೆಗಳನ್ನ, ಯಾವ ರೀತಿಯ ಚಿಕಿತ್ಸೆಗಳು ನೀಡಬೇಕು, ಯಾವ ರೀತಿಯ ಚಿಕಿತ್ಸೆಗಳು ಇವರಿಗೆ ಅವಶ್ಯಕತೆ ಅನ್ನೋದನ್ನ ನೋಡಿ ಅದನ್ನ ಅವಲೋಕನ ಮಾಡಿ ಅವರಿಗೆ ಇವಾಗ ಚಿಕಿತ್ಸೆ ಕೊಡ್ತಾ ಇದ್ದಾರೆ. ಎಸ್ ಆಶಿಕ್, ಮತ್ತೆ ಇನ್ನೊಂದಷ್ಟು ಇವರು ಸುನೀತಾ ವಿಲಿಯಮ್ಸ್ ಅವರು ಒಂದು ವಿಡಿಯೋವನ್ನ ಹೊರಬಿಟ್ಟಿದ್ರು. ಅದ್ರ ಮೂಲಕ ಅವರು ಡಾಕ್ಟರ್ಸ್ಗೆ ಹೇಳಿರುವಂತದ್ದು ನೀವು ನೋಡ್ತಾ ಹೋಗ್ಬೋದು. ಇಲ್ಲಿ ಈಗ ಆಲ್ರೆಡಿ ಅವರು ಈ ವಿಡಿಯೋದಲ್ಲಿ ತಾವು ಕಸರತ್ತಿಗೆ ತೊಡಗಿರುವಂತದ್ದು. ಯಾಕಂದ್ರೆ ಇಲ್ಲಿ ಬಂದಾಗ ನಮ್ಮ ದೇಹದಲ್ಲಿ ಬದಲಾವಣೆಗಳನ್ನ ಸರಿದೂಗಿಸ್ಕೊಳ್ಬೇಕು ಅಂದ್ರೆ ಕೆಲವೊಂದಷ್ಟು ಎಕ್ಸರ್ಸೈಸ್ ಗಳನ್ನ ಅವ್ರು ಮಾಡ್ತಾ ಹೋಗ್ಬೇಕಾಗುತ್ತೆ. ಸೊ ಆಲ್ರೆಡಿ ಅವರು ಮುಂಚಿತವಾಗಿ ನಾನೀಗೆಲ್ಲದೂ ಕೂಡ ತಯಾರಿಯನ್ನ ಮಾಡ್ಕೊಂಡಿದ್ದೀನಿ, ಭೂಮಿಯಲ್ಲಿ ಆರಾಮಾಗಿ ನಾನು ಬದುಕಬಲ್ಲೆ ಅನ್ನೋದಕ್ಕೆ ಒಂದು ಸಾಕ್ಷಿಯಾಗಿ ಒಂದು ವಿಡಿಯೋವನ್ನ ಕಳಿಸಿರುವಂತದ್ದು. ಇದರಲ್ಲಿ ನೀವು ಗಮನಿಸ್ತಾ ಹೋದ್ರೆ 2 ಸುತ್ತಿನ ಒಂದು ಏನಿದೆ ವಾಕಿಂಗ್ ಅನ್ನ ಅವ್ರು ಮಾಡಿದ್ದಾರೆ. ಬಾಹ್ಯಾಕಾಶ ಸಂಚಾರ ಅಂತ ನಾವು ಏನು ಹೇಳ್ತೀವಿ, ಆ ಬಾಹ್ಯಾಕಾಶ ಸಂಚಾರವನ್ನ 2 ರೀತಿಯಲ್ಲಿ ಮಾಡಿದ್ದಾರೆ. ಅಂದ್ರೆ 2 ಸ್ಟೆಪ್ ಗಳಲ್ಲಿ ಮಾಡಿದ್ದಾರೆ. ಒಂದು 6 ಗಂಟೆಯ ಸುದೀರ್ಘ ಒಂದು ನಡಿಗೆಯನ್ನ ಮಾಡಿದ್ದಾರೆ. 6 ಗಂಟೆಯ ಸುದೀರ್ಘ ನಡಿಗೆ ಒಂದು, ಇನ್ನೊಂದು 2ನೇ ನಡಿಗೆ ಬಂದು 5 ನಿಮಿಷ 20 ಸೆಕೆಂಡ್, ಸಾರಿ 5 ನಿಮಿಷ 6 ನಿಮಿಷದ ಒಳಗೆ ಅಂತ ಹೇಳ್ಬೋದು. ಸೊ ಈ ತರ ಇಷ್ಟೆಲ್ಲ ಮಾಡಿನೂ ಕೂಡ ಅವ್ರು ಇವಾಗ ಭೂಮಿಗೆ ಬಂದು ಇಳಿದ ತಕ್ಷಣ ಅವರ ಪರಿಸ್ಥಿತಿ ಹೇಗಿತ್ತು ಅಂತ ನೀವು ನೋಡಿದ್ರಿ. ಹೌದು ಖಂಡಿತ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂತ ಅಂದ್ರೆ ಇವರು ಅತ್ಯಂತ ಸುದೀರ್ಘ ನಡಿಗೆ ಮಾಡಿರುವಂತಹ 2ನೇ ವಿಶ್ವದ ಮಹಿಳೆ ಇವರು. ಅದು ಬರೋಬರಿ 62.90 ಕಿಲೋಮೀಟರ್ಗಳಷ್ಟು ಸುದೀರ್ಘ ನಡಿಗೆಯನ್ನ ಮಾಡುದು ಅಷ್ಟು ಸಾಮಾನ್ಯ ವಿಚಾರ. ಒಂದು ಮಹಿಳೆ ಅಂತ ಬಂದಾಗ ಅವರಿಗೆ ಅವರದೇ ಆದಂತಹ ವಿಶೇಷ ಕಾಳಜಿಗಳು, ವಿಶೇಷ ಸಮಸ್ಯೆಗಳಿರ್ತವೆ. ಅಂತ ಸಮಸ್ಯೆಗಳನ್ನ ಮೆಟ್ಟಿ ನಿಂತು ಆ ಒಬ್ರು ಮಹಿಳೆ ಏನಿದ್ದಾರೆ ಇವತ್ತು ನಮ್ಮ ಭೂಮಂಡಲಕ್ಕೆ ಬಂದು ತಲುಪಿದ್ದಾರೆ. ಇದೊಂದು ನಮ್ಮ ದೇಶಕ್ಕೆ ಆಗಿರ್ಲಿ ಎಲ್ಲ ವಿಶ್ವಕ್ಕೆ ಹೆಮ್ಮೆ ಪಡುವಂತ ಒಂದು ವಿಚಾರ. ಇನ್ನೊಂದು ಖುಷಿಯ ವಿಚಾರ ಅಂತ ಅಂದ್ರೆ ಈ ಸುನೀತಾ ವಿಲಿಯಮ್ಸ್ ನಮ್ಮ ಭಾರತೀಯ ಮೂಲದವರು, ಭಾರತೀಯ ಮೂಲದ ಅಮೇರಿಕನ್ನರು. ಇದು ಬಗ್ಗೆ ಹೇಳೋದಾದ್ರೆ ಆಶಿಕ್ ಇವರ ತಂದೆ ಬಂದ್ಬಿಟ್ಟು ದೀಪಕ್ ಅವರು, ಇವರು ನಮ್ಮ ಗುಜರಾತ್ನವರು, ಇವ್ರ ತಾಯಿ ಬಂದ್ಬಿಟ್ಟು ಸಾಲ್ವಿನ್ ಅವರು. ಸೊ ಆ ರೀತಿಯಲ್ಲಿ ನೋಡ್ತಾ ಹೋದ್ರೆ ನಮ್ಮ ಭಾರತೀಯ ಪುತ್ರಿ ಅಂತಾನೆ ಹೇಳ್ತಾ ಹೋಗ್ಬೋದು ಇವರನ್ನ. ಸುನೀತಾ, ನೀವ್ ಹೇಳ್ತಿದ್ದಾಗೇನೆ ಅವರ ಆರೋಗ್ಯದಲ್ಲಿ ಏನಿದೆ ಬಹಳಷ್ಟು ಸಮಸ್ಯೆಗಳಾಗಿರ್ಬೋದು, ಬಹಳಷ್ಟು ತೊಂದರೆಗಳನ್ನು ಇವಾಗ ಆರೋಗ್ಯದಲ್ಲಿ ಅನುಭವಿಸ್ತಾ ಇರ್ತಾರೆ ಅವರು. ಸೊ ಈ ಆರೋಗ್ಯ ಸಮಸ್ಯೆ ಏನಿದೆ ಅದಕ್ಕೆ ಚಿಕಿತ್ಸೆ ಕೂಡ ಇವಾಗ ನಡೀತಾ ಇದೆ. ಈ ಚಿಕಿತ್ಸೆಯ ಮುಖಾಂತರ ಅವರಿಗೆ ಆದಷ್ಟು ಬೇಗ ಗುಣಮುಖರಾಗ್ಲಿ ಅಂತ ನಾವು ಆ ದೇವರಲ್ಲಿ ಪ್ರಾರ್ಥಿಸ್ಕೊಳ್ಳೋಣ. ಎಸ್ ಆಶಿಕ್, ನೀವು ದೇವ್ರು ಅಂದಾಗ ನನ್ಗೊಂದು ಥಟ್ ಅಂತ ನೆನಪಾಗಿದ್ದು, ನೀವು ಸುನೀತಾ ವಿಲಿಯಮ್ಸ್ ಅವರ ವಿಡಿಯೋವನ್ನ ಬಾಹ್ಯಾಕಾಶದಿಂದ ಕಳಿಸಿದಂತ ಒಂದು ವಿಡಿಯೋವನ್ನ ಗಮನಿಸಬಹುದು. ಅಲ್ಲಿ ಒಂದು ದೇವರ ವಿಗ್ರಹ ತೇಲುವ ಸ್ಥಿತಿಯಲ್ಲಿ ಇತ್ತು. ಆ ದೇವರ ವಿಗ್ರಹ ಗಣೇಶನ ಮೂರ್ತಿ. ನಾವು ಎಂತ ತಂತ್ರಜ್ಞಾನ ಮುಂದುವರೆದಿದ್ರು, ಅದೆಂತ ವಿಜ್ಞಾನಿಗಳೇ ಆಗಿರ್ಲಿ, ಎಂತಹ ರಾಜಕಾರಣಿಗಳೇ ಆಗಿರ್ಲಿ, ಎಂತ ಸೈಂಟಿಸ್ಟ್ ಗಳೇ ಆಗಿರ್ಲಿ, ನಮ್ಮ ಭಾರತೀಯರ ವಿಚಾರಕ್ಕೆ ಬಂದಾಗ ಆಧ್ಯಾತ್ಮಿಕವಾಗಿ ಒಂದು ಕೈ ಮೇಲೆ ಅಂತಾನೆ ಹೇಳ್ಬೋದು. ಇದೇ ಒಂದು ಜೀವಂತ ಸಾಕ್ಷಿ. ಇನ್ನ ಆಶಿಕ್, ಇಷ್ಟೊಂದು ಸಮಸ್ಯೆಗಳನ್ನ ಎದುರಿಸಿರುವಂತವ್ರು ಈ ಒಂದು ಬಾಹ್ಯಾಕಾಶದ ಗಗನಯಾತ್ರಿಗಳು. ಜನರಲ್ಲಿ ಒಂದು ಗೊಂದಲ ಇರುತ್ತೆ, ಇಷ್ಟೆಲ್ಲ ಸಮಸ್ಯೆಗಳು ಇವ್ರ ದೇಹದಲ್ಲಿ ಬದಲಾವಣೆ ಆಗುತ್ತೆ, ರಕ್ತದೊತ್ತಡ ಹೆಚ್ಚಾಗುತ್ತೆ, ಬೆನ್ನು ಮೂಳೆ ಸವೆತ ಉಂಟಾಗುತ್ತೆ, ದೃಷ್ಟಿದೋಷ ಆಗುತ್ತೆ, ಆದ್ರೂ ಕೂಡ ಇವರು ಅಲ್ಲಿಗೆ ಹೋಗೋದಕ್ಕೆ ಕಾರಣ ಏನು? ಅಷ್ಟೊಂದು ವೇತನ ಇವ್ರಿಗಾದ್ರೂ ಇದೆಯಾ? ಅಷ್ಟೊಂದು ಸೌಲಭ್ಯಗಳನ್ನ ಇವರಿಗೆ ಸಿಗ್ತಾ ಇದೆಯಾ? ಸರ್ಕಾರ ಸೌಲಭ್ಯಗಳನ್ನ ಕೊಡ್ತಾ ಇದೆಯಾ ಅನ್ನುವಂಥದ್ದು ಸಾಮಾನ್ಯವಾಗಿ ವೀಕ್ಷಕರ ಪ್ರಶ್ನೆ ಆಗಿರುತ್ತೆ. ಖಂಡಿತ. ಸೊ ಈಗ ಸುನೀತಾ ವಿಲಿಯಮ್ಸ್ ಅವರು ಏನಿದ್ದಾರೆ, ಅವರ
ಸ್ಯಾಲರಿ ಅಂತ ಬಂದಾಗ ಓಕೆ 1,08,00,000 ಅವರ ಸ್ಯಾಲರಿ ಇದೆ. ಓಕೆ ತಿಂಗಳಿಗ ಇಲ್ಲ, ಅದು ವಾರ್ಷಿಕ ಸ್ಯಾಲರಿ. ವಾರ್ಷಿಕ ತಿಂಗಳಿಗೆ ಅಂತ ಬಂದಾಗ ಮಾಸಿಕ ವೇತನ ಅವರದ್ದು 9 ಲಕ್ಷ ಇರುತ್ತೆ. ಹತ್ರ 9 ಲಕ್ಷದವರೆಗೆ, 9ರಿಂದ 11 ಲಕ್ಷ ಅಂತಾನು ಹೇಳ್ಬೋದು. ಇನ್ನ ಯಾವೆಲ್ಲ ಸೌಲಭ್ಯಗಳಿರುತ್ತೆ ಆಶಿಕ್ ಇವ್ರಿಗೆ? ಸೌಲಭ್ಯಗಳು ಅಂತ ಬಂದಾಗ ನೋಡಿ, FERS ಅಂತ ಇದೆ, ಫೆಡರಲ್ ಎಂಪ್ಲಾಯರ್ಸ್ ರಿಟೈರ್ಮೆಂಟ್ ಸಿಸ್ಟಮ್ ಅಂತ. ಸೊ ಇದರ ಅಂಡರ್ ಅಲ್ಲಿ ಕೂಡ ಇವರು ಬರ್ತಾರೆ. ಸೊ ಇಲ್ಲಿ ನಿಮಗೆ ಪಿಂಚಣಿ ಸೌಲಭ್ಯ ಖಂಡಿತವಾಗಿ ಇದರಲ್ಲಿ ಇರ್ಬೋದು. ಇವಾಗ ಇಂಟರ್ನ್ಯಾಷನಲ್ ಟ್ರೈನಿಂಗ್ ಹೋಗ್ತಾರೆ, ಓಕೆ, ಸೊ ಅವರ ಟ್ರಾವೆಲ್ ಅಲೋವೆನ್ಸ್ ಇರ್ಬೋದು, ಅಲ್ಲಿ ಟ್ರೈನಿಂಗ್ ನಲ್ಲಿ ಆಗುವಂತ ಖರ್ಚು ವೆಚ್ಚಗಳು ಅದೆಲ್ಲ ಸರ್ಕಾರದ ಕಡೆಯಿಂದ ಬರ್ಸಲಾಗುತ್ತೆ. ನಿಜಕ್ಕೂ ಇಷ್ಟೆಲ್ಲ ಸೌಲಭ್ಯಗಳ ಇದ್ರೂ ಕೂಡ ಅದ್ರ ಜೊತೆಗೆ ಈ ಸೌಲಭ್ಯಗಳ ಮುಂದೆ ಅವರು ತಗೊಳ್ಳುವಂತಹ ರಿಸ್ಕ್ ಏನೇನು ಅಲ್ಲ ಬಿಡಿ. ನಿಜಕ್ಕೂ ತುಂಬಾನೇ ಶ್ರಮ ವಹಿಸಬೇಕಾಗುತ್ತೆ. ಮಾನಸಿಕವಾಗಿಯೂ ದೈಹಿಕವಾಗಿಯೂ ತುಂಬಾ ಒತ್ತಡಗಳನ್ನ ನಾವು ಅನುಭವಿಸಬೇಕಾಗುತ್ತೆ. ಇಲ್ಲಿ ಕೂತ್ಕೊಂಡು ಹೇಳುವಂತದ್ದು ನಾವು ಎಷ್ಟು ಹಗುರವಾಗಿದೆಯೋ ಅಷ್ಟೇ ಹೀನಾಯವಾಗಿ ಅವರು ಬದುಕಲ್ಲಿ ನಡೆಸುವಂತದ್ದು. ಯಾಕಂದ್ರೆ ಎಷ್ಟೇ ಹಣವನ್ನ ಇವರು ಕೊಡ್ಬೋದು, ವೇತನವನ್ನ ಕೊಡ್ಬೋದು, ಸೌಲಭ್ಯವನ್ನ ಕೊಡ್ಬೋದು, ಆದ್ರೆ ಒಮ್ಮೆ ಆರೋಗ್ಯ ಕೈ ತಪ್ಪಿದ್ರೆ ಎಷ್ಟೇ ಹಣವನ್ನ ಖರ್ಚು ಮಾಡಿದ್ರು ಕೂಡ ಆರೋಗ್ಯವನ್ನ ಮರಳಿ ಪಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಹಿರಿಯರು ಹೇಳೋದು ಆರೋಗ್ಯವೇ ಭಾಗ್ಯ. ಖಂಡಿತವಾಗಿಯೂ. ಓಕೆ, ನೆಕ್ಸ್ಟ್ ಇನ್ನ ಆಶಿಕ್ ಇವರ ಒಂದು ವೇತನವನ್ನ ನೋಡಿದ್ದಾಯ್ತು, ವೀಕ್ಷಕರಿಗೆಲ್ಲ ಇದ್ರ ಬಗ್ಗೆ ಕುತೂಹಲವನ್ನ ಹೋಗ್ಲಾಡ್ಸಿದ್ದು ಆಯ್ತು. ನೆಕ್ಸ್ಟ್ ಇವರ ಒಂದು ಬರುವಿಕೆಯ ಒಂದು ವಿಡಿಯೋವನ್ನ ಗಮನಿಸ್ತಾ ರೋಚಕ ಕ್ಷಣ, ಅದೊಂದು ರೋಚಕ ಅಂತ ವಿಡಿಯೋ. ನಾನು ಇವಾಗ ಅದನ್ನೇ ನಾನು ಗಮನಿಸ್ತಾ ಇದ್ದೆ ನೀವು ಮಾತಾಡ್ತಾ ಇರ್ಬೇಕಾದ್ರೆ. ಸೊ ಅವರು ಬಂದು ಲ್ಯಾಂಡ್ ಆಗುವಂತ ಸಂದರ್ಭದಲ್ಲಿ ಮೊದಲು 2 ಪ್ಯಾರಾಶೂಟ್ ಗಳು ತೆರೆದುಕೊಳ್ತಾ ಇದ್ದಾರೆ. ನೀವು ನೋಡ್ತಾ ಇದ್ದಾರೆ, ಸಮುದ್ರದಲ್ಲಿ ಅದು ತೆರೆದ ತಕ್ಷಣವೇ ಅದರ ಸ್ಪೀಡ್ ಏನಿದೆ, ಸ್ಪೀಡ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಅದಾಗಿ ಕರೆಕ್ಟ್ ಆಗಿ ಬಂದು ಲ್ಯಾಂಡ್ ಆಗೋದ್ರ ಒಳಗಡೆ, ಓಕೆ, ಸ್ಪೇಸ್ ಎಕ್ಸ್ ಟ್ರೂ ಡ್ರ್ಯಾಗನ್ ಅಂತ ಇದೆ ಅಲ್ವಾ. ಈ ಸ್ಪೇಸ್ ಎಕ್ಸ್ ಟ್ರೂ ಡ್ರ್ಯಾಗನ್ ಏನಿದೆ, ಸೊ ಸುನೀತಾ ಹಾಗೂ ಬುಚ್ ಫಿಲಿಂ ರವ್ರನ್ನ ಕರೆತರಲು ಸ್ಪೇಸ್ ಎಕ್ಸ್ ನೌಕೆಯಲ್ಲಿ 4 ಗಗನಯಾತ್ರಿಕರು ತೆರಳ್ತಾರೆ. ಓಕೆ, ಆ ತೆರಳಿದಂತ ಸಂದರ್ಭದಲ್ಲಿ ಅಲ್ಲಿರುವಂತ ಒಂದು ವಾತಾವರಣ ಝೀರೋ ಗ್ರಾವಿಟಿ ಇರ್ಬೋದು. ಆ ಝೀರೋ ಗ್ರಾವಿಟಿಯಲ್ಲಿ ತೇಲ್ತಾ ಆ 4 ಗಗನ ಯಾತ್ರಿಕರು ಒಬ್ಬರನ್ನೊಬ್ರು ಅಭಿನಂದಿಸಿ ಅಪ್ಪಿಕೊಳ್ಳುವಂತಹ ದೃಶ್ಯ, ರೋಚಕ ದೃಶ್ಯ ಏನಿದೆ, ಅದೀಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ವೈರಲ್ ಆಗ್ತದೆ. ಆಶಿಕ್, ನಾವ್ ಇಲ್ಲಿ ನೋಡ್ತಾನೆ ಹೋಗ್ಬೋದು, ಅದು ಹೇಗೆ ಭೂಮಿಗೆ ಲ್ಯಾಂಡ್ ಆಗೋದಿಕ್ಕೆ ಸ್ಟಾರ್ಟ್ ಆಗುತ್ತೆ, ತಾನಾಗೆ ಕಡಿಮೆಯನ್ನ ಮಾಡ್ಕೊಳ್ತಾ ಬರುತ್ತೆ ವೇಗವನ್ನ ನಿಧಾನವಾಗಿ ಕಡಿಮೆ ಮಾಡ್ಕೊಂಡು ಬಂದಂತಹ ಒಂದು ಕ್ಯಾಪ್ಸೂಲ್ ನಿಧಾನವಾಗಿ ಅಮೆರಿಕದ ಫ್ಲೋರಿಡ್ ಸಮುದ್ರಕ್ಕೆ ಲ್ಯಾಂಡ್ ಆಗುವಂತದ್ದು. ಸೊ ಆ ತಕ್ಷಣಕ್ಕೇನೆ ಅಲರ್ಟ್ ಆಗಿದ್ದಂತಹ ಒಂದು ನೌಕಾಪಡೆ, ಅಮೆರಿಕನ್ ನೌಕಾಪಡೆಯವರು ಆ ಒಂದು ಸ್ಥಳಕ್ಕೆ ಕ್ರೇನ್ ಅನ್ನ ತೆಗೆದುಕೊಂಡು ಹೋಗುವ ಮೂಲಕ ಅದನ್ನ ಸಮುದ್ರದಿಂದ ಮೇಲೆತ್ತಿ ಒಂದು ನೌಕೆಗೆ ಶಿಫ್ಟ್ ಅನ್ನ ಮಾಡುವಂತದ್ದು ನಾವಿಲ್ಲಿ ನೋಡ್ತಾನೆ ಹೋಗ್ಬೋದು. ಅದನ್ನ ಆ ಒಂದು ಸಂದರ್ಭದಲ್ಲಿ ಸಾಧಿಸಿರುವಂತಹ ಹುಮ್ಮಸ್ಸು, ಆ ಒಂದು ಚೈತನ್ಯ ಅವರ ಮುಖದಲ್ಲಿ ಹೇಗೆ ಎದ್ದು ಕಾಣ್ತಾ ಇದೆ ಅನ್ನೋದನ್ನ ನೋಡಿ. ನೋಡಿ, ಸುನೀತಾ ಅವರು ಇಳಿತಾ ಇರುವಂತ ಸಂದರ್ಭದಲ್ಲಿ ವೇವ್ ಮಾಡ್ತಾ ಇರುವಂತಹ ಒಂದು ದೃಶ್ಯ ತುಂಬಾನೇ ಖುಷಿಕರವಾಗಿದೆ. ಏನಕ್ಕೆ ಅಂತಂದ್ರೆ 9 ತಿಂಗಳು ಒಂದು ಜಾಗದಲ್ಲಿ ಹೋಗಿ ಸ್ಟ್ರಕ್ ಆಗಿರುವಂತ ಒಂದು, ಅಲ್ಲೇ ಬರಲು ಸಾಧ್ಯವಾಗದೆ ಜೀವನ್ ಮರಣ ಹೋರಾಟ ಅಂತಾನೆ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಆಶಿಕ್, ಒಂದು ರೀತಿಯಲ್ಲಿ ಶಂಕು ಪರಿಸ್ಥಿತಿಯಲ್ಲಿ ಅವ್ರು ಇದ್ದಂತದ್ದು. ಈಗ ಕಾಮನ್ ಆಗಿ ನಾವು ಭೂಮಿಯಲ್ಲಿನೇ ಎಲ್ಲ ವ್ಯವಸ್ಥೆ ಇರುತ್ತೆ, ನಾವು ಎಂದು ವೇಳೆ ಯಾವುದೋ ಒಂದು ರೂಮ್ಗೆ ಲಾಕ್ ಆಗ್ಬಿಟ್ರೆ ನಮ್ಗೆ ಹೇಗಾಗುತ್ತೆ, ಮಾನಸಿಕವಾಗಿ ನಾವು ಸಾಕಷ್ಟು ಸ್ಟ್ರಗಲ್ ಅನ್ನು ಅನುಭವಿಸ್ಬೇಕಾಗುತ್ತೆ. ಮತ್ತೆ ಒಂದ್ ರೀತಿಯಲ್ಲಿ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ ಎಷ್ಟೋ ಜನ. ಬಟ್ ಇಲ್ಲಿ ಸುಮಾರು 9 ತಿಂಗಳುಗಳ ಕಾಲ ಒಬ್ಬ ಮಹಿಳೆ ಹೇಗೆ ಇರ್ಬೇಕು ಆ ಒಂದು ದಿನದಲ್ಲಿ ನಿಜಕ್ಕೂ ಅವಳು ಗ್ರೇಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅಷ್ಟು ಮೆಂಟಲಿ ಸ್ಟ್ರೆಸ್ ಇದ್ರೂ ಕೂಡ ಅವ್ರು ಎಲ್ಲೂ ಕೂಡ ಸಮಯ ವ್ಯರ್ಥವನ್ನ ಮಾಡಿಲ್ಲ. ಮಹಿಳೆ ಅಂತ ಬಂದಾಗ ನೋಡಿ, ಸ್ಪೆಷಲಿ ಫಿಸಿಕಲಿ ಕೂಡ ತುಂಬಾ ಚಾಲೆಂಜಸ್ ಆಗಿರುತ್ತೆ. ಮೆಂಟಲಿ ಅನ್ನೋದಕ್ಕಿಂತ ಫಿಸಿಕಲಿ ಮಹಿಳೆಯರಿಗೆ ತುಂಬಾನೇ ಚಾಲೆಂಜಸ್ ಇರುತ್ತೆ. ಆ ಚಾಲೆಂಜಸ್ ಗಳನ್ನೆಲ್ಲ ಎದುರಿಸ್ಕೊಂಡು 9 ತಿಂಗಳಲ್ಲಿ ಇದ್ದು ಬರೋದು ಅಂದ್ರೆ ತಮಾಷೆ ವಿಚಾರ ಅಲ್ವೇ ಅಲ್ಲ. ಖಂಡಿತ. ಯಾಕಂದ್ರೆ ಮಾಸಿಕ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ. ಜೊತೆಗೆ ಇನ್ನ ಇವರು ಆ ಒಂದು ಸಂದರ್ಭದಲ್ಲಿ 150 ಅಧ್ಯಯನದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ಅಷ್ಟು ಮೆಂಟಲಿ ಸ್ಟ್ರೆಸ್, ಮತ್ತೆ ನಾನು ಜೀವಂತವಾಗಿ ಹೋಗ್ತೀನಾ ಅನ್ನುವಂತಹ ಪರಿವೇ ಇಲ್ಲ ಅವರಿಗೆ. ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ, ನನಗೆ ಸ್ಟ್ರೆಕ್ ಆಗಿದ್ವಿ, 8 ದಿನದಲ್ಲಿ ವಾಪಸ್ ಹೋಗ್ಬೇಕಾಗಿತ್ತು, ಆದ್ರೆ ತಾಂತ್ರಿಕ ದೋಷದಿಂದ ವಾಪಸ್ ಆಗಿಲ್ಲ. ಅದರ ಪರಿವೇ ಇಲ್ದರೆ ನಾನು ಈಗಲೂ ಕೂಡ ದೇಶಕ್ಕೆ ಏನಾದ್ರೂ ಒಂದು
ಕೊಡುಗೆಯನ್ನು ನೀಡಬೇಕು, ಹುಮ್ಮಸ್ ಸಿಕ್ತಲ್ಲ ಅವರಲ್ಲಿ, ಆ ಛಲ ಅವ್ರನ್ನ ಬಿಟ್ಟಿಲ್ಲ. ಆ ಛಲನೇ 9 ತಿಂಗಳು ಅವ್ರನ್ನ ಅಲ್ಲಿ ಮಾಡಿದೆ. ಹೌದು ಹೌದು, ಯಾಕಂದ್ರೆ ಧೈರ್ಯ ಎಲ್ಲವನ್ನೂ ಕೂಡ ಜಯಿಸುವಂತೆ ಮಾಡುತ್ತೆ ಅನ್ನೋದಕ್ಕೆ ನಿಜಕ್ಕೂ ಇವರ ಒಂದು ಜರ್ನಿ ಬೆಸ್ಟ್ ಎಕ್ಸಾಂಪಲ್. ಎಸ್, ಇನ್ನ ಆಶಿಕ್ ಇವರ ಒಂದು ಫುಡ್ ವಿಚಾರಕ್ಕೆ ಬರೋದಾದ್ರೆ ಇಲ್ಲಿ ಅಲ್ಲಿನ ರುಟೀನ್ ಚೇಂಜ್ ಇರುತ್ತೆ. ನಮ್ಮ ಒಂದು ಡೈಲಿ ಫುಡ್ ರುಟೀನ್ಗೂ ಮತ್ತೆ ಬಾಹ್ಯಾಕಾಶದ ಒಂದು ಆಹಾರ ಪದ್ಧತಿಗೂ ಸಾಕಷ್ಟು ವ್ಯತ್ಯಾಸ ಇರುವಂತದ್ದು. ಯಾಕಂದ್ರೆ ಅಲ್ಲಿ 0 ಗ್ರಾವಿಟಿ ಇರುವಂತದ್ದು, ಅವರ ದಿನಚರಿನೇ ಕಂಪ್ಲೀಟ್ ಚೇಂಜ್ ಆಗಿರುವಂತದ್ದು. ಅಲ್ಲಿ ಕೆಲವೊಂದಷ್ಟು ವಸ್ತುಗಳನ್ನ ಇವರು ಆಲ್ರೆಡಿ ಕ್ಯಾರಿ ಮಾಡಿರ್ತಾರೆ, ದವಸ ಧಾನ್ಯಗಳಾಗಿರ್ಬೋದು. ಮತ್ತೆ ಇನ್ನೊಂದು ಮಿಲ್ಕ್ ಅನ್ನ, ಫುಡ್ ಏನ್ ಮಿಲ್ಕ್ ನಾವು ತಗೊಂಡ್ ಹೋಗ್ತೀವಿ ಅದನ್ನ ಇಲ್ಲಿ ಲಿಕ್ವಿಡ್ ರೂಪದಲ್ಲಿದ್ರೆ ಅವರು ಅಲ್ಲಿ ಪೌಡರ್ ರೂಪದಲ್ಲಿ ಕ್ಯಾರಿ ಮಾಡಿರ್ತಾರೆ. ಮತ್ತೆ ಇನ್ನ ಪಿಜ್ಜಾ ಆಗಿರ್ಬೋದು, ಇನ್ನ ರೋಸ್ಟೆಡ್ ಚಿಕನ್, ಡ್ರೈ ಚಿಕನ್ ಅವೆಲ್ಲವನ್ನು ಕೂಡ ಕ್ಯಾರಿ ಮಾಡಿರುವಂತದ್ದು. ಮತ್ತೆ ಇನ್ನ ಪ್ರಾನ್ಸ್ ಗಳನ್ನು ಕೂಡ ಕ್ಯಾರಿ ಮಾಡಿರ್ತಾರೆ. ಅವರ ದೇಹಕ್ಕೆ ಏನೆಲ್ಲ ಪೌಷ್ಟಿಕಾಂಶಯುಕ್ತ ಆಹಾರಗಳು ಬೇಕಾಗುತ್ತೆ ಅದೆಲ್ಲವನ್ನು ಕೂಡ ಕ್ಯಾರಿ ಮಾಡಿರ್ತಾರೆ. ಅದು ಕೂಡ ಫ್ರೋಜನ್ ಐಟಮ್ಗಳನ್ನ ತಗೊಂಡೋಗಿ ಸೇವಿಸೋದು ಅಂತಂದ್ರೆ ತುಂಬಾನೇ ಕಷ್ಟ ವಿಚಾರ. ಹೌದು, ಏನಕ್ಕೆ ಅವ್ರದ್ದು ಒಂದು ಇನಿಷಿಯಲಿ ಓದ ಟೈಮಲ್ಲಿ ಅವರೊಂದು ವಿಡಿಯೋ ಮಾಡಿದ್ದಾರೆ, ನೀರು ಕುಡಿಯುವಂತ ವಿಡಿಯೋ. ಆ ನೀರು ಬಬಲ್ ಆಕಾರದಲ್ಲಿ ಬಂದು ಅದನ್ನ ಕುಡಿಯೋದು ನೋಡಿದ್ರೆ ನಿಜ ಅದೊಂದ್ ರೀತಿ ಮನ ಕೊಲುಕುವಂತ ದೃಶ್ಯ ಅಂತಾನೆ ಹೇಳ್ಬಹುದು. ಒಂದು ನೀರು ಕುಡಿಯಕ್ಕೋಸ್ಕರ ಅವರು ಅಷ್ಟು ಖಂಡಿತವಾಗಿ ಇಲ್ಲಿ ನಾವು ನೀರನ್ನ, ಆಹಾರವನ್ನ ಎಷ್ಟೆಲ್ಲ ವೇಸ್ಟ್ ಮಾಡ್ತೀವಿ, ಆದ್ರೆ ಅಲ್ಲಿ ಒಂದೊಂದು ಹನಿಯು ಕೂಡ ಹೇಗೆ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಹನಿಗೆ ಬಾಯಿ ತೆರೆದು ಕುತ್ಕೊಳ್ಳುವಂತ ದೃಶ್ಯ ನಿಜಕ್ಕೂ ಮನ ಕಲಕುವಂತದ್ದು. ನಿಜ, ಒಂದು ವಿಚಾರಕ್ಕೆ ಇವ್ರಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಕಾಗಲ್ಲ. ಅಷ್ಟೊಂದು ಕಷ್ಟಪಟ್ಟು ಇವತ್ತು ಸಕ್ಸಸ್ ಅನ್ನ ಕಂಡಿರುವಂತದ್ದು ಅವರು. ಎಸ್ ಆಶಿಕ್, ಇಷ್ಟೊತ್ತು ಕೂಡ ಸಾಕಷ್ಟು ವಿಚಾರವನ್ನ ಸುನೀತಾ ವಿಲಿಯಮ್ಸ್ ಅವರ ಜರ್ನಿಯ ಕುರಿತು ಮಾತನಾಡಿದೀವಿ. ಸೊ ವಿನಿತಾ, ನನ್ಗೆ ಇಲ್ಲೊಂದು ಕನ್ಫ್ಯೂಷನ್ ಇದೆ. ಸೊ ಇವಾಗ ಅವರು ಬಾಹ್ಯಾಕಾಶ ತಲುಪುದು, ಓಕೆ, ಆ ಬಾಹ್ಯಾಕಾಶ ತಲುಪುವ ಒಂದು ಉದ್ದೇಶ ನನಗೆ ನನ್ನ ಮನಸ್ಸಿನಲ್ಲಿರುವಂತ ಮೇನ್ ಒಂದು ಕ್ವಶನ್ ಅದು. ಒಳ್ಳೆಯ ಪ್ರಶ್ನೆ ಆಶಿಕ್. ಇನ್ನೊಂದು ಇದು ಏನಪ್ಪಾ ಇದರ ಮೇನ್ ಉದ್ದೇಶ ಏನು ಅಂತ ಅಂದ್ರೆ, ಇಲ್ಲಿ ಕೆಲವೊಂದಷ್ಟು ಜನರು ಮಾನವ ರಹಿತವಾಗಿ ಉಡಾವಣೆಯನ್ನ ಮಾಡಿರ್ತಾರೆ. ಸೊ ಆದ್ರೆ ಇಲ್ಲಿ ಮಾನವ ಸಹಿತವಾಗಿ ಉಡಾವಣೆಯನ್ನ ಮಾಡಿದಂತಹ ಪರೀಕ್ಷಾರ್ಥಿಗಳ ಒಂದು ಪ್ರಯತ್ನ ಇದಾಗಿರುವಂತದ್ದು. ಒಟ್ಟು 4 ಜನರನ್ನ ಅಲ್ಲಿ ತೆಗೆದುಕೊಂಡಾಗಿರುತ್ತೆ. ಬುಚ್ ವಿಲ್ಮೋರ್ ಅವರಾಗಿರ್ಬೋದು, ಅಥವಾ ಸುನೀತಾ ವಿಲಿಯಮ್ಸ್ ಆಗಿರ್ಬೋದು, ಅಥವಾ ಹೇಗ ಅವರಾಗಿರ್ಬೋದು, ಮತ್ತೆ ಅಲೆಕ್ಸಾಂಡರ್ ಅವರಾಗಿರ್ಬೋದು. ಇವರೆಲ್ಲರನ್ನು ಕೂಡ ಅಲ್ಲಿ ಒಂದು ಪರೀಕ್ಷಾರ್ಥದ ಸಂಕೇತವಾಗಿ, ಮಾನವ ಸಹಿತ ಪರೀಕ್ಷಾರ್ಥದ ಸಂಕೇತವಾಗಿ ಅಲ್ಲಿಗೆ ತೆಗೆದುಕೊಂಡು ಹೋಗ್ಲಾಗಿರುತ್ತೆ. ಅಂದ್ರೆ ಅಲ್ಲಿ ಕೆಲವೊಂದಷ್ಟು ಪರೀಕ್ಷೆಯನ್ನ ಮಾಡುವಂತದ್ದು, ಮಾನವನಿಗೆ ಅನುಕೂಲಗಳಾಗಿದೆಯಾ, ಕೃಷಿ ಚಟುವಟಿಕೆಗಳನ್ನ ಮಾಡ್ಬೋದಾ, ಅಥವಾ ಈ ರೀತಿಯಲ್ಲಿ ಸಾಕಷ್ಟು ಅಧ್ಯಯನಗಳನ್ನು ನಡೆಸುವ ಸದುದ್ದೇಶದಿಂದ. ಈಗ ಕೆಲವೊಮ್ಮೆ ಇಂದಿನ ವಿಡಿಯೋನಲ್ಲಿ ನಾವು ಮಂಗಳಯಾನವೆಲ್ಲ ನೋಡಿದಾಗ ಅದೆಲ್ಲ ಮಾನವ ರಹಿತವಾದ ಒಂದು ಉಡಾವಣೆಯಾಗಿರುತ್ತೆ. ಸೊ ಇದು ಮಾನವ ಸಹಿತವಾಗಿ ಪರೀಕ್ಷಾರ್ಥಿಗಳನ್ನ ಎದುರಿಗೆ ಸವಾಲಿಗೆ ಇದ್ದಂತಹ ಒಂದು ಉಡಾವಣೆ ಅಂತಾನೆ ಸವಾಲಿಗೆ ತಕ್ಕ ಉತ್ತರವನ್ನ ಇವರು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಯಾಕೆಂತಂದ್ರೆ 8 ದಿನದ ಜರ್ನಿ ಅಂತ ಹೋದವರು 9 ತಿಂಗಳಲ್ಲಿ ಇದ್ದು ಮಾನವರು ಕೂಡ ಬಾಹ್ಯಾಕಾಶದಲ್ಲಿ ಬದುಕಬಹುದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಖಂಡಿತವಾಗಿಯೂ ನಿಜ, ಇದು ದೇಶಕ್ಕೆ ಒಂದು ದೊಡ್ಡ ಕೊಡುಗೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇವರ ಒಂದು ಪ್ರಯತ್ನ ಮುಂದೆ ಮತ್ತಷ್ಟು ಸಾಧನೆಗಳಿಗೆ ಸ್ಫೂರ್ತಿಯಾಗುವಂತದ್ದು. ಯಾಕಂದ್ರೆ ಅಲ್ಲಿ ಬಾಹ್ಯಾಕಾಶದಲ್ಲಿ ಮನುಷ್ಯ ಬದುಕಬಹುದು ಕೇವಲ 1-2 ದಿನಗಳಲ್ಲ, 9 ತಿಂಗಳುಗಳು ಸುರಕ್ಷಿತವಾಗಿ ಬದುಕಬಲ್ಲರು ಅಂತ ಈ 4 ಜನರು ತೋರಿಸ್ಕೊಟ್ಟಿದ್ರು. ವಯಸ್ಸಾದಂತ ಜನರು, ಇಂಥದಕ್ಕೆಲ್ಲ ನಮ್ಮ ಯೂತ್ಸ್ ಏನಿದ್ದಾರೆ ಇವತ್ತಿನ ಯಂಗ್ ಜನರೇಷನ್, ಇದಕ್ಕೆಲ್ಲ ಒಂದು ತಗೊಂಡ್ಬೇಕು ಇದನ್ನ. ಯಾಕಂದ್ರೆ ಸುನೀತಾ ವಿಲಿಯಮ್ಸ್ ಅವರಿಗೆ 59 ವರ್ಷ. ಈಗ 59 ವರ್ಷದ ಮಹಿಳೆಯರು ನಡೆಯೋದಕ್ಕೆ ಕಷ್ಟ ಪಡ್ತಾರೆ. ಅಂತದ್ರಲ್ಲಿ ಆಕಾಶದಲ್ಲಿ ತೇಲ್ತಾ ಅವರ ಜೀವನ ಹೇಗಿರ್ಬೇಕು ಅನ್ನೋದು 9 ತಿಂಗಳು 0 ಗ್ರಾವಿಟಿ ಬದುಕೋದು ತುಂಬಾನೇ ಕಷ್ಟ ಆಗುತ್ತೆ. ಯಾಕಂದ್ರೆ ಇಲ್ಲಿನ ಪರಿಸರನೇ ಬೇರೆ, ಅಲ್ಲಿನ ಪರಿಸರನೇ ಬೇರೆ. ಈಗ ಮನುಷ್ಯ ಗುರುತ್ವಾಕರ್ಷಣೆಗೆ ಹೊಂದ್ಕೊಂಡು ಇಲ್ಲಿ ಇದ್ದಂತವನು ಏಕಾಏಕಿ 0 ಗ್ರಾವಿಟಿಲಿ ಬದುಕ್ತಾನೆ ಅಂದ್ರೆ ನಿಜಕ್ಕೂ ಅವನ ವ್ಯವಸ್ಥೆ, ದೇಹದ ಸ್ಥಿತಿ, ಮಾನಸಿಕ ಸ್ಥಿತಿಯಲ್ಲಿ ಎಷ್ಟೆಲ್ಲ ಬದಲಾವಣೆಗಳಾಗ್ತಾ ಹೋಗುತ್ತೆ. ಇವಾಗ ಅಲ್ಲಿಂದ ಹಿಂತಿರುಗಿದಾರೆ ಅವರು. ಸೊ ಅಲ್ಲಿ ಬಾಹ್ಯಾಕಾಶದಲ್ಲಿ ಇದ್ದ 9 ತಿಂಗಳು ಇದ್ದಂತಹ ಒಂದು ಜೀವನ ಶೈಲಿ ಇರ್ಬೋದು. ಅದಾದ ನಂತರ ಇವಾಗ
ಭೂಮಂಡಲಕ್ಕೆ ಬಂದಿದ್ದಾರೆ. ಈ ಭೂಮಂಡಲದಲ್ಲಿ ಅವರು ಎಷ್ಟೋ ವರ್ಷಗಳು ಕಳೆದಿದ್ದಾರೆ. ಹೌದು. ಬಟ್ ಅದೇ ಒಂದು ದಿನಚರಿಗೆ ಬರ್ಬೇಕು ಅಂತಂದ್ರೆ ಅವ್ರಿಗೆ ತಿಂಗಳುಗಳೇ ಬೇಕು, ಸಾಕಷ್ಟು ದಿನಗಳು ಬೇಕು. ಹೌದು, ಸಾಮಾನ್ಯ ವಿಚಾರವಲ್ಲ. ಯಾಕಂದ್ರೆ ಅಲ್ಲಿನ ಒಂದು ವಾತಾವರಣವಾಗಿರ್ಬೋದು, ಇಲ್ಲಿನ ಒಂದು ವಾತಾವರಣವಾಗಿರ್ಬೋದು, ಸಾಕಷ್ಟು ಹೊಂದಾಣಿಕೆಯನ್ನ ಮಾಡ್ಕೊಳ್ಳೋದಕ್ಕೆ ತುಂಬಾ ಸಮಯಾವಕಾಶ ಬೇಕಾಗುವಂತದ್ದು. ಇನ್ನೊಂದು ಅಂದ್ರೆ ಇಲ್ಲಿ ರಕ್ತದ ಒತ್ತಡದಂತ ಸಮಸ್ಯೆಗಳು ಇವ್ರಿಗೆ ಎದುರಾಗುತ್ತೆ. ಮತ್ತೆ ಸ್ವತಃ ತಮ್ಮ ಕಾಲಿನಲ್ಲಿ ನಿಂತ್ಕೊಳ್ಳುವಂತ ಶಕ್ತಿ ಇರುವುದಿಲ್ಲ, ಆಯಾಸದಿಂದ ಕೂಡಿರ್ತಾರೆ. ಮತ್ತೆ ಸಾಕಷ್ಟು ಮೂಳೆಯ ಸವೆತ ಉಂಟಾಗಿರುತ್ತೆ, ಸ್ನಾಯುಗಳ ಸವೆತ ಉಂಟಾಗುತ್ತೆ, ಕುತ್ತಿಗೆಯ ನರ ವ್ಯೂಹಗಳು ವೀಕ್ ಆಗುತ್ತೆ. ಸೊ ಹೀಗೆ ಸಾಕಷ್ಟು. ಇನ್ನೊಂದು ಅಂದ್ರೆ ರಕ್ತದ ಪರಿಚಲನೆ ಮೇಲ್ಮುಖವಾಗಿರೋದ್ರಿಂದ ಇವರ ಮುಖದ ಚಹರೆಗಳು ಕೂಡ ಬದಲಾಗ್ತಾ ಹೋಗುತ್ತೆ. ಬಹುತೇಕ ಬದಲಾವಣೆಗಳಿದೆ. ನೀವು ಸುನೀತಾ ವಿಲಿಯಮ್ಸ್ ನವ್ರನ್ನ ಗಮನಿಸ್ತಾ ಹೋದ್ರೆ ಬಹುತೇಕ ಬದಲಾವಣೆಗಳಿದೆ. ಅದ್ರಲ್ಲಿ ನೀವು ಗಮನಿಸಿರ್ಬೋದು, ಮನುಷ್ಯನ ಒಂದು ಬೋನ್ ಡೆನ್ಸಿಟಿ ಏನಿದೆ ಅದು 1% ನಷ್ಟು ಕಡಿಮೆ ಆಗ್ತಾ ಹೋಗುತ್ತೆ ಅನ್ನೋದನ್ನ ರಿಪೋರ್ಟ್ ಅಲ್ಲಿ ತಿಳಿಸಿದ್ದಾರೆ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ ನವೋ ಯಾತ್ರೆಯ ನಾಯಕಿ. ನಿಮಗಿದು ನಮ್ಮ ಸಲಾಂ. ಈ ಕಾರ್ಯಕ್ರಮದ ಮೂಲಕ ಸುನೀತಾ ವಿಲಿಯಮ್ಸ್ ಅವರ ಬಾಹ್ಯಾಕಾಶ ಜರ್ನಿಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳ್ಕೊಂಡ್ರಿ. ಇಂತಹ ಮತ್ತಷ್ಟು ಕಾರ್ಯಕ್ರಮಗಳ ಜೊತೆ ನಾವು ನಿಮ್ಮ ಮುಂದೆ ಬರ್ತೀವಿ. ನಮಸ್ಕಾರ.